ಮಾಡಿ ಹೋಗ್ತೇನೆ. ತುವಾಲಿಯಾಪುರದಲ್ಲಿ ನಾನು ಒಬ್ಬನೇ ಬಂದು ಕೆಲಸ ಮಾಡಿ ಹೋಗಿದ್ದೆ. ಅಂದರೆ ರಿಫೈನರಿಯಲ್ಲಿ ನಾವು ಸರ್ವಿಸ್ ಕೊಡೋದು. ಅಂದರೆ ರಿಫೈನ್ ಪ್ಲಾಂಟ್ನಲ್ಲಿ ರಿಫೈನರಿ ಆಗಲಿ, ಅಪ್ಸ್ಟ್ರೀಮ್ ಆಗಲಿ, ಡೌನ್ಸ್ಟ್ರೀಮ್ ಆಗಲಿ, ಪೆಟ್ರೋಕೆಮಿಕಲ್. ಈಗ MRPಯಲ್ಲಿ ಶಟ್ಡೌನ್ ಆಡೈತಾ ಇದೆ. ನನಗೆಲ್ಲ ಗೊತ್ತಿಲ್ಲ, ಮೊನ್ನೆ ಹೋಗಿ ನೋಡಿ ಬಂದಿದೆ. MRPL ಅಂದರೆ ತುಂಬ ರಿಫೈನರಿ ಅಂದರೆ ಅದರಲ್ಲಿ ಇರುವಂಥ ಎಕ್ವಿಪ್ಮೆಂಟ್ ಇರ್ತದೆ, ಅಂದರೆ ಕಾಲಮ್ ಇರ್ತದೆ, ಎಕ್ಸ್ಚೇಂಜ್ ಇರ್ತದೆ. ಅದರದ್ದು ನಾವು ಫುಲ್ ಮೇಂಟೆನೆನ್ಸ್, ಏನಂದರೆ ಮ್ಯಾನ್ ಪವರ್ನಲ್ಲಿ ಹೋಗುದಲ್ಲ, ಫುಲ್ ಕಾಂಟ್ರಾಕ್ಟ್ ತೆಗೆದು ಕೆಲಸ ಮಾಡಿ ಬರುದು. ಏನಂದರೆ ಈಗ ಒಂದು ಕಟ್ಟಡ ಕಟ್ತಾ ಇದೆ. ಈಗ ರೋಹನ್ ಅವರು ಅದು ಯಾರಾದರೂ ಕಟ್ಟಡ ಕಟ್ಟುವಾಗ ಅವರೊಂದು ಕಾಂಟ್ರಾಕ್ಟ್ ಕೊಡ್ತಾರೆ ಯಾರಿಗಾದ್ರು. ಅದೇ ರೀತಿ ಈ ಪೆಟ್ರೋಕೆಮಿಕಲ್ಸ್ನವರು ನಮಗೆ ಎಂಕ್ವೈರಿ ಕಳಿಸ್ತಾರೆ. ಅದನ್ನು ನಾವು ಕಾಂಟ್ರಾಕ್ಟ್ ಮಾಡಿ ಅವರ ಫುಲ್ ಕಂಪ್ಲೀಟ್ A to Z ಕೆಲಸ ಮಾಡಿ ಅವರಿಗೆ ರನ್ನಿಂಗ್ ಒಳ್ಳೆಯ ರೀತಿಯಲ್ಲಿ ರನ್ ಮಾಡುವಾಗೆ ನಾವು ಕೊಡೋದು. ಇದು ನಮ್ಮ ಕೆಲಸ. ಅದರದ್ದು ಮೈಂಟೆನೆನ್ಸ್. ಅದರಲ್ಲಿ ಏನಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದೆ. ನಾವು ಒನ್ ಸ್ಟಾಪ್ ಎಂದರೆ ನಮಗೆ ಎಂಕ್ವೈರಿ ಬಂದರೆ ಅವರು ಶಟ್ಡೌನ್ ಆದರೆ, ಶಟ್ಡೌನ್ ಅಂದರೆ ಈ ಪೆಟ್ರೋಕೆಮಿಕಲ್ನಲ್ಲಿ ಎವ್ರಿ 3 years 2 years ಅಂದರೆ ಅದು ಕ್ಯಾಟಲಿಸ್ಟ್ ಇದೆ. ಕ್ಯಾಟಲಿಸ್ಟ್ ಲೈಫ್ನ ಪ್ರಕಾರ ಅವರು ಶಟ್ಡೌನ್ ಮಾಡಲೇಬೇಕು. ಯಾಕೆಂದರೆ ಎಲ್ಲ ಓಪನ್ ಮಾಡಬೇಕು, ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು. ಏನಾದರೂ ಅಂದರೆ ಒಂದು ಚಿಕ್ಕ ಒಂದು ಮಿಸ್ಟೇಕ್ನಲ್ಲಿ ದೊಡ್ಡ ಫೈರ್, ನಿಮಗೆ ಗೊತ್ತಿದೆ ಅಲ್ಲಿ ಇಲ್ಲಿ ಭೂಪಾಲ್ನಲ್ಲಿ ಒಂದು ಚಿನ್ನ ಒಂದು ಇದಾಗ್ತದೆ, ಅದು ಎಷ್ಟು ಜನರದ್ದು ಇದಾಗ್ತದೆ. ಅದೇ ರೀತಿ ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ ಎಲ್ಲ ಟಾಕ್ಸಿಕ್ ಇರೋದು, ಹೈಡ್ರೋಕಾರ್ಬನ್ ಮತ್ತು H2S ಅಂತ ಟಾಕ್ಸಿಕ್ ಗ್ಯಾಸ್ ಇರೋದು. ಆದ ಕಾರಣದಿಂದಾಗಿ ಅಂಥ ಕೆಲಸ ಮಾಡುವಾಗ ನಾವು ಒಳ್ಳೆಯ ಒಂದು ಸೇಫ್ಟಿ ಮತ್ತು ಕ್ವಾಲಿಟಿ ಮತ್ತು ಕಮಿಟ್ಮೆಂಟ್ ನಾವು ಕೊಟ್ಟೇ ಮಾಡೋದು. ಯಾವಾಗ ನೀವು ಇಂಟರ್ವ್ಯೂ ಮಾಡುವಾಗ ನೀವು ಹೇಳಿದ್ರು ನಾನೇ ಖುದ್ದಾಗಿ ಕುತ್ಕೊಂಡು ಮಾಡುದು ಅಂತ, ಮತ್ತೆ ಅಭ್ಯರ್ಥಿಯನ್ನು ಅವರ ತಂದೆ ತಾಯಿಯನ್ನು ಪಕ್ಕದಲ್ಲಿ ಕುತ್ಕೊಂಡಿಸಿ ಸಂದರ್ಶನ ಮಾಡುದು ಅಂತ, ಅದು ಯಾವ ಕಾರಣಕ್ಕಾಗಿ ಸ್ವಲ್ಪ ವಿವರಿಸುವುದು? ಅದೇನೆಂದ್ರೆ ಇವತ್ತಿನ ಮಕ್ಕಳ ಯಂಗ್ ಜನರೇಷನ್ ಅಂದರೆ ಅಲ್ಲಿ ಹೋಗ್ತಾರೆ, ಇಂಟರ್ವ್ಯೂ ಮಾಡ್ತಾರೆ. ನನಗೆ ಅದು ಒಂದು ಬಂತು, ಮೆಸೇಜ್ ಬಂತು. ಒಂದು ಪ್ರೊಫೆಸರ್ ಹೇಳಿದ್ರು ನನಗೆ, ಸಕ್ಕರೆ ಹೀಗೆ ಹೇಳ್ತಾ ಇದ್ದಾರೆ, ನೀನು ಪಾಸ್ ಮಾಡಿ ನೀನು ಕರ್ಕೊಂಡು ಹೋಗುದಿಲ್ಲ. ಆ್ಯಕ್ಚುಲಿ ಆ ಸ್ಪಾಟ್ನಲ್ಲೇ ನಾವು ಹೇಳ್ತೇವೆ ಎಂಟ್ರಿ ಮಾಡಿ, ಯು ಆರ್ ಅನ್ಫಿಟ್ ಅಂತ. ಅದಕ್ಕಾಗಿ ನಾನು ಏನು ಮಾಡಿದೆ, ತಂದೆ ತಾಯಿಯವರನ್ನು ಕರ್ಕೊಂಡು ಬನ್ನಿ ನಿಟ್ಟೆ ಅವ್ರಿಗೆ ಹೇಳಿದೆ. ನಿಟ್ಟೆ ಹೋಗಿ ನೋಡಿ ನಾನೆಲ್ಲ ಚೆಕ್ ಮಾಡಿದೆ. ನನಗೆ ಅಂದರೆ ಮೆಕ್ಯಾನಿಕಲ್ ಎಲ್ಲ ಇಲ್ಲಿ ಏನಂದರೆ ನಮ್ಮ ಊರಿನಲ್ಲಿ ಥಿಯೋರಿಟಿಕಲಿಗೆ ಜಾಸ್ತಿ ಇದು ಕೊಡ್ತಾ ಇದ್ದಾರೆ, ಪ್ರಾಕ್ಟಿಕಲಿಗೆ ನಾವು ಕೊಡ್ತೇವೆ. ನಾನೀಗ ಅದೇ ನನ್ನ ಒಂದು ಕನಸು ನಲ್ಲಿ ನಾವು ಇದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ಜಾಗ ತೆಗೆದು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ವರ್ಕರನ್ನು ಇಲ್ಲಿ ಏನಂದರೆ ಬಿಲೋ ಪವರ್ಟಿ, ಕೆಲವರೆಲ್ಲ ಎಂಥದ್ದು ಡ್ರಾಪ್ ಔಟ್ ಸ್ಟೂಡೆಂಟ್ಸ್, ಅವರನ್ನು ಕರ್ಕೊಂಡು ಬಂದು ನಾವು ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಉದ್ಯೋಗದ ಒಂದು ಅಂಶವನ್ನು ಕೊಟ್ಟು ನಾವು ಇದು ಮಾಡುವಂಥ ಒಂದು ಪ್ರಯತ್ನ ಪಡಲಿಕ್ಕೆ ನಾವು ಸ್ಟೆಪ್ ಇಟ್ಟಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಷ್ಟು ಬೇಗನೆ ಆಗಲಿ ಅಂತ ನೀವು ನಮಗೆ ಸಪೋರ್ಟ್ ಕೊಡಬೇಕು ಇನ್ಶಾ ಅಲ್ಲಾಹ್. ಓಕೆ ಆದರೆ ನಾನು ತಂದೆ ತಾಯಿ ಏನಂದರೆ ತಂದೆ ತಾಯಿಯವರನ್ನು ಯಾಕೆ ಕರ್ಕೊಂಡು ಬರೋದಂದರೆ, ಸ್ಟೂಡೆಂಟ್ ರಿಪೋರ್ಟ್ ಉಂಟಲ್ಲ, ನಾನೊಂದು ಕ್ವಶನ್ ಕೇಳಿದೆ. ನಾನು ಪುಸ್ತಕದಲ್ಲಿ ಇಟ್ಟೇ ಬರೋದು. ನಾನು SSLC ಫೈಲ್ ಆದರೂ, ಫಸ್ಟ್ ಕ್ಲಾಸ್ ಫೈಲ್ ಆದರೂ ನಾನು ಬರುವಾಗ ಇಂಜಿನಿಯರ್ ನನ್ನ ಈ ಕಂಪ್ಯೂಟರ್ ಉಂಟಲ್ಲ ನಿಮಗೆ ಎಂತ, ನಾನು ಟುಡೇ ಐ ಆಮ್ CEO ಆಫ್, ನಾನೆಂದರೆ ಇವತ್ತು ನಾನು ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದೇನೆ. ಆ ಸ್ಪಾಟ್ನಲ್ಲಿ ನನಗೆ ಕ್ವಶನ್ ಕೇಳಬೇಕಂದ್ರೆ ನನಗೆ ಪ್ರಾಕ್ಟಿಕಲ್ ಕ್ವಶನ್, ಅವನು ಅದಕ್ಕೆ ಆನ್ಸರೇ ಗೊತ್ತಿಲ್ಲ, ಅವನು ಕಲ್ತ ಕ್ವಶನ್. ನಾನು ಹೇಳಿದೆ ಪುಸ್ತಕ ತೆಗಿ ಅಂತ, ನಿನ್ನ ಪುಸ್ತಕ ತಗೊಂಬ, ಅವ್ರ ಹತ್ರ ಹೇಳ್ತಾರೆ ಪುಸ್ತಕ ತಗೊಂಬ ಅಂತ, ಈ ಪ್ಯಾರ ಓದುವಾಗ ಅದು ಕರೆಕ್ಟ್ ಇರ್ತದೆ ಅಲ್ಲಿ. ಅದು ನೀನು ಹೇಗೆ ನಾನು ಪಾಸ್ ಮಾಡೋದು, ನೀನು ಅಲ್ಲಿ ಹೋಗಿ ನಿನಗೆ ಪ್ರಾಕ್ಟಿಕಲೇ ನಿನಗೆ ಇದಿಲ್ಲ ಅದು ಕಾರಣದಿಂದ ನಾನು ಯು ಆರ್ ಅಂದರೆ ಅನ್ಫಿಟ್ ಅಂತ ಅಲ್ಲಿ ಹೇಳ್ಬಿಡ್ತಾ. ಆವಾಗ ತಂದೆ ತಾವರಿಗೆ ಗೊತ್ತಾಗ್ತಾ ಇವನು ಕಲ್ತದ್ದಷ್ಟೇ. ಅಂದರೆ ನನ್ನ ಒಂದು ಉದ್ದೇಶ, ಇವತ್ತು ನೀವು ಬಂದರೆ ನಮ್ಮ ಕಂಪ್ನಿಯಲ್ಲಿ ಸ್ವಾವಲಂಬಿದ್ರು ಬಂದಿದ್ರಿ ನೀವು ಹಮೀದಕ್ಕ ಬಂದಿದ್ದೀರಾ, ಇಲ್ಲ ಅಯಾಜ್ ಇದ್ದಾರೆ, ಇವರು ಬಂದಿದ್ದಾರೆ, ಅಮಿತ್ ಬಂದಿದ್ದಾರೆ, ಬಶೀರ್ ಬಂದಿದ್ದಾರೆ. ಅಲ್ಲಿ ಏನಂದರೆ ಎಲ್ಲ ಇವರು ಇಮ್ತಿಯಾಜ್ ಬಂದಿದ್ದಾರೆ. ಏನಂದರೆ ಇವರಿಗೆ ಪುಸ್ತಕನಿಗೆ ಇನ್ವೈಟ್ ಮಾಡಿದ್ದೇನೆ ಬರಬೇಕಲ್ಲಿ ಎಲ್ಲರಿಗೂ. ಏನಂದರೆ ಅಲ್ಲಿ ಏನಂದರೆ ನಮಗೆ ಮೇಯ್ನ್ ಏನಂದರೆ ನಮ್ಮಲ್ಲಿ ಇರುವಂಥ ಎಲ್ಲ ಮಂಗಳೂರಿನ ರೂರಲ್ ಏರಿಯಾದವರು ಕಷ್ಟದಲ್ಲಿದ್ದವರನ್ನು ಹಿಡ್ಕೊಂಡು ಬಂದಿದ್ದೇನೆ ನಾನು. ಏನಂದರೆ ನನಗೆ ಗೊತ್ತು ಇಲ್ಲಿ ಟೌನಿನ ಜನ ಉಂಟಲ್ಲ, ಅವರಿಗೆ ಅಲ್ಲಿ ಸೌದಿಯಲ್ಲಿ ಜನ ಇರ್ತಾರೆ, ಅಲ್ಲಿ ಹೋಗಿ ನನಗೆ ತೊಂದರೆ ಕೊಡೋವರೇ ಇರೋದು. ಆದ ಕಾರಣದಿಂದ ನಾನು ಹೇಳಿದೆ
ರೂರಲ್ ಏರಿಯಾದಲ್ಲಿ ಯಾರೂ ಇರುವುದಿಲ್ಲ ಅವರಿಗೆ. ಅವರು ಆತ್ಮೀಯತೆಯಿಂದ ಕೆಲಸ ಮಾಡ್ತಾರೆ. ಇವತ್ತು ಎಷ್ಟು ಜನ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯರ್ ಎಷ್ಟು ಐಕ್ಯತೆಯಿಂದ ಇದ್ದಾರೆ ಅಂದರೆ ನನಗೆ ಭಾರಿ ಸಂತೋಷ ಆಗ್ತದೆ. ಅಂದರೆ ಅಷ್ಟು ಐಕ್ಯತೆ. ಏನಂದರೆ ಒಂದು ನನ್ನ ಪ್ರಮೋಷನ್ ಅಂದರೆ ಎವ್ರಿ ಇಯರ್ ಬೋನಸ್ 2 ಬೋನಸ್ ಕೊಡ್ತಾ ಇದ್ದೇನೆ. ಹಾಗೂ ಅವರಿಗೆ ಇನ್ಸೆಂಟಿವ್ ಪ್ರೋಗ್ರಾಮ್ ಮಾಡಿದ್ದೇನೆ. ಸೌದಿ ಅರೇಬಿಯಾದಲ್ಲಿ ಯಾವ ಕಂಪ್ನಿಯಲ್ಲಿಲ್ಲ ಇನ್ಸೆಂಟಿವ್. ನಾನೊಂದು ಪ್ರಾಜೆಕ್ಟ್ ಕೊಡ್ತೇನೆ, ನೀನು ಇಷ್ಟು ಮಿಲಿಯನ್ಗೆ ಕೊಟ್ಟರೆ ನೀನು ಆ ಹಣದಿಂದ ನೀನು ಫಿನಿಷ್ ಮಾಡಿದ ಬಾಕಿ ಹಣವನ್ನು ನೀನು ನಿನ್ನ ಎಲ್ಲ ಡೈರೆಕ್ಟ್ರಿಗಿಂತ ಟೀ ಬಾಯ್ವರೆಗೆ ಪಾಲು ಮಾಡಿಕೊಡ್ಬೇಕು ಅಂತ ಒಂದು ಪ್ರೋಗ್ರಾಮ್ ಇಟ್ಟಿದೆ. ಅದೇ ನನ್ನ ಸಕ್ಸಸ್. ಅದು ಸಹ ಇನ್ಯಾವ ತುಂಬ ಪ್ರೋಗ್ರಾಮ್ ಇದೆ. ಇನ್ನೊಮ್ಮೆ ನಾನು ಬಂದು ನಿಮಗೆ ಇನ್ನೊಂದು ಸಕ್ಸಸ್ ಮಾಡಲಿಕ್ಕೆ ಹೋಗ್ತೇನೆ. ನಾನೀಗ ಒಂದು ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಯಾನಪ್ಪ ಅವರ ಹತ್ರ ಕೈ ಜೋಡಿಸಿ ನಾವಲ್ಲಿ ಸೌದಿ ಅರೇಬಿಯಾದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇವೆ. ನನ್ನ ಡ್ರೀಮ್ ಯೂನಿವರ್ಸಿಟಿ ಮತ್ತು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತ. ಮತ್ತು ಯು ಕೆ ಲಂಡನ್ನಲ್ಲಿ ನಾನು ಕ್ಲಿನಿಕ್ ಆಲ್ರೆಡಿ ಒಂದು ಪರ್ಚೇಸ್ ಮಾಡಿದ್ದೇವೆ. ಅದು ಲಂಡನ್ ಮೇಫೇರ್ನಲ್ಲಿ ನಾವು ನನ್ನ ಆತ್ಮೀಯರು ಒಂದು ಸೌದಿ ದೊಡ್ಡ ಫ್ಯಾಮಿಲಿ, ಅಂದರೆ ದೊಡ್ಡ ಫ್ಯಾಮಿಲಿ, ಅವರೊಂದು ರಿಚ್ ಫ್ಯಾಮಿಲಿ, ನಾನು ಅವರೊಟ್ಟಿಗೆ ಒಂದು ಕೈ ಜೋಡಿಸಿ ಅಲ್ಲಿ ಸಹ ಮಾಡ್ತಾಯಿದ್ದೇನೆ. ಎಕ್ಸ್ಪೆನ್ಷನ್ ಮಾಡ್ತಾಯಿದ್ದೇವೆ, ಡೈವರ್ಸಿಫೈ ಮಾಡಬೇಕು. ಒಂದು ಯಾವ ಎಂದರೆ ಈಗಿನ ಕಾಲದಲ್ಲಿ ಇರೋದು ನಮಗೆ ಏನಂದರೆ ಒಂದು ಹೆಲ್ತ್, ಇನ್ನೊಂದು ಹೆಲ್ತ್ ಮತ್ತು ಎಜುಕೇಷನ್ ಆ್ಯಂಡ್ ಈವೆಂಟ್ಸ್, ನಾವು 3 ಸಹ ಮಾಡ್ತೇವೆ. ಇನ್ನೊಂದು ಏನಂದರೆ ನಾವು ಮಾಡಲಿಕ್ಕೆ ನನ್ನ ಮಗ ಒಂದು ಸೌದಿ ಅರೇಬಿಯಾದಲ್ಲಿ ಮೊದಲನೇದಾಗಿ ಫುಟ್ಬಾಲ್ ಅಕಾಡೆಮಿ ಮಾಡ್ತಾ ಇದ್ದಾನೆ. ಫುಟ್ಬಾಲ್ ಅಕಾಡೆಮಿ ಅಂದರೆ ಅದು ಯುನಿಕ್, ಮ್ಯಾಂಚೆಸ್ಟರ್ ಯುನೈಟೆಡ್ ಹತ್ರ ಮತ್ತು ಜುವೆಂಟಸ್ ಹತ್ರ ಜಾಯಿಂಟ್ ಆಗಿ ನಾವು ಮಾಡ್ತಾಯಿದ್ದೇವೆ. ಅದು ಸಹ ಒಂದು ಉದ್ಯೋಗ ಕ್ರಿಯೇಟ್ ಮಾಡುವಂಥ ಇದು. ಇಲ್ಲಿ ಒಬ್ಬ ಹುಡುಗ ರೆಕಾರ್ಡ್ ಮಾಡಿದವನನ್ನಲ್ಲಿ ಕರ್ಕೊಂಡು ಹೋಗಿ ಆಯಿತು, ಅವನು ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ನಮ್ಮ ಮಂಗಳೂರಿನ ಹುಡುಗ, ಅವನು ಗಿನ್ನಸ್ ರೆಕಾರ್ಡ್ ಮಾಡಿದವನನ್ನೇ ನಾನು ಕರ್ಕೊಂಡೋಗಿ ಎಂಪ್ಲಾಯ್, ಉಳ್ಳಾಳದ ಹುಡುಗ, ಅವನನ್ನು ನಾನು ಎಂಪ್ಲಾಯ್ ಮಾಡಿ ಇಟ್ಟಿದ್ದೇನೆ. ಅವನು ಈಗ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ರಿಯಲಿ ಗುಡ್. ಸರ್, ಇಷ್ಟು ಜನರನ್ನು ನೀವು ಇಂಟರ್ವ್ಯೂ ಮಾಡ್ತೀರಲ್ಲ, ವಾಟ್ ಡು ಯು ಸೇ ಅಬೌಟ್ ದಿ ಎಜುಕೇಷನ್ ಸಿಸ್ಟಮ್? ಅವರಿಗೆ ಸಿಗುವುದು, ಈಗ ನೀವು ಹೇಳ್ತೀರಿ ಅವರಿಗೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುವುದು ಹೇಗೆ? ಈಗ ಫಸ್ಟ್ ಆಫ್ ಬರ್ತಾರಲ್ಲ, ಸೊ ವಾಟ್ ಡಸ್ ಇಟ್ ರಿಫ್ಲೆಕ್ಟ್ ಆನ್ ದ ಎಜುಕೇಷನ್ ಸಿಸ್ಟಮ್? ಈಗ ನೀವು ನಿಟ್ಟೆ ಇಲ್ಲಿ ಎಲ್ಲ ಹೋಗ್ತೀರಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ, ಸೊ ವೆನ್ ದೇ ಕಮ್ ಅವರಿಗೆ ಥಿಯರಿಟಿಕಲ್ ಇದೆ ಅಂತೇಳಿ ಹೇಳ್ತೀರಿ ನೀವು. ಸೊ ನೀವು ಡಿಪ್ಲೊಮಾದಲ್ಲಿ, ಮೆಕ್ಯಾನಿಕಲಲ್ಲಿ ಆ ಸಿಸ್ಟಮ್ಸ್ ಏನಾದರೂ ಅಡ್ರೆಸ್ ಮಾಡಲಿಕ್ಕೆ ನಿಮ್ಮದು ಏನಾದರೂ? ಡೆಫಿನೆಟ್ಲಿ ಏನು ಮಾಡ್ತೇವೆ ನಾವು, ಈಗ ಫಸ್ಟಿಗೆ ನಾವು ಎಂಪ್ಲಾಯ್ಮೆಂಟ್ ಕರ್ಕೊಂಡು ಹೋದ ಕೂಡಲೇ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ. ಪೆಟ್ರೋಕೆಮಿಕಲ್ಸ್ನಲ್ಲಿ ಹೇಗೆ ಕೆಲಸ ಮಾಡಬೇಕು, ಕಂಪ್ಲಯನ್ಸಸ್ ಇನ್ನುಂಟಲ್ಲ, ಕಂಪ್ಲಯನ್ಸಸ್ ರಿಫೈನರಿಯಲ್ಲಿ ಕಂಪ್ಲಯನ್ಸಸ್ ಇದೆ, ಆ ಕಂಪ್ಲಯನ್ಸಸ್ ಹೇಗೆ ಮಾಡಬೇಕಂತ ನಮ್ಮ ಒಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಅವರನ್ನು ಫಸ್ಟ್ ಬಂದ ಎಂಪ್ಲಾಯಿಗೆ 1 ವಾರ ಒಂದು ಟ್ರೈನಿಂಗ್ ಇದೆ, ಒಂದು ಸೇಫ್ಟಿ ಟ್ರೈನಿಂಗ್ ಇದೆ, ಮತ್ತೊಂದು ಕ್ವಾಲಿಟಿ ಟ್ರೈನಿಂಗ್ ಇದೆ, ಮತ್ತು ಇದು ಅಂದರೆ ನಮ್ಮ ಕಂಪನಿಯ ಪಾಲಿಸಿಯನ್ನು ಹೇಗೆ ಮಾಡಬೇಕಂತ ಅದು ಮಾಡಿ ಮತ್ತೆ ಅವರನ್ನು ಕಲಿಸಿಕೊಡು ಕೆಲಸಕ್ಕೆ. ಪ್ರಾಕ್ಟಿಕಲಿ ನಾನು ಬಂದ ಕೂಡಲೇ ಅವರಿಗೆ ಅಲ್ಲಿ ಉಂಟು, ಬೆಂಚ್ ಉಂಟು, ಅಲ್ಲಿ ಫಿಟ್ಟಿಂಗ್ ಮಾಡೋದು ಹೇಗೆ, ಬೋಲ್ಟ್ ಆರ್ಕಿಂಗ್ ಮಾಡೋದು ಹೇಗೆ, QC ಕಂಟ್ರೋಲ್ ಮಾಡೋದು ಹೇಗೆ, QA ಹೇಗೆ ಮಾಡೋದು, ಎಲ್ಲರಿಗೂ ಅದೊಂದೊಂದು ಟ್ರೈನಿಂಗ್ ಸೆಂಟರ್ ಇದೆ. ಅದಕ್ಕೆ ಈಗ ನಾವು ಇಲ್ಲಿ ಫ್ರಾನ್ಸ್ನಲ್ಲಿ ನಾವು ಇದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂತ ಉದ್ದೇಶಪಟ್ಟಿದೆ. ಬೇಗನೆ ಮಾಡ್ತೇವೆ ಇನ್ಶಾಲ್ಲ. ಅದರಲ್ಲಿ ಬೇಗನೆ ಮಾಡಬೇಕಂತ ಇದ್ದೇವೆ. ಅದರಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡೋದು ಅಂದರೆ ಜನರಿಗೆ ಡ್ರಾಪ್ ಔಟ್ ಆದವರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ಇಲ್ಲೆಲ್ಲ ಕೆಲಸ ಭಾರಿ ಕಮ್ಮಿ. ಅಲ್ಲೇನೆಂದರೆ ಇಲ್ಲಿ ನೋಡಿ, ನಾನು ತುಂಬ ಜನರ ಹತ್ರ ನಾವು ಬ್ಯಾಂಗ್ಳೂರಲ್ಲಿ ಎಂಟ್ರಿ ಮಾಡಿದ್ದೆ. ಬ್ಯಾಂಗ್ಳೂರಲ್ಲಿ ನೋಡುವಾಗ ಒಳ್ಳೆ ಇಂಜಿನಿಯರ್ಸ್ 15,000. ಏನು ಬ್ಯಾಂಗ್ಳೂರಿನಲ್ಲಿ 15,000, ಅವರಿಗೆ ಒಂದು ಹೋಟೆಲಿಗೆ ಬರುವಾಗ 5,000 ಆಗ್ತದೆ. ಆದ ಕಾರಣದಿಂದ ಅವರಿಗೆ ಸಹ ಒಂದು ಇದು ಕೊಟ್ಟು ರಿಯಲಿ ಸ್ಯಾಲರಿ ಇಸ್ ಉದ್ಯೋಗ ಅಂದರೆ ಇಲ್ಲಿ ಏನಂದರೆ ಒಂದೇ ಒಂದು ಸ್ಟೆಪ್ ಇರಬೇಕು. ಏನೆಂದರೆ ಇಲ್ಲಿಯ ಸ್ಟೂಡೆಂಟ್ ಕ್ಯಾಂಪಸ್ನಲ್ಲಿ ಯಾರಾದರೂ ಸಿಲೆಕ್ಷನ್ ಆದರೆ ಅವರು ಸಕ್ಸಸ್. ಇಲ್ಲಿ ಕ್ಯಾಂಪಸ್ನಲ್ಲಿ ಸಿಲೆಕ್ಷನ್ ನಿಮಗೆ ಗೊತ್ತಿದೆ ಸರ್, ಕ್ಯಾಂಪಸ್ನಲ್ಲಿ ಯಾರು ಸಿಲೆಕ್ಷನ್ ಆಗ್ತಾರೆ ಅವರು ಉತ್ತಂಗೆ ಹೋಗ್ತಾರೆ, ಏನಂದರೆ ಅಮೇರಿಕ ಹೋಗ್ತಾರೆ. ಇಲ್ಲಿ ಯಾರು ಪಾಪದವರು ಯಾರು ಕ್ಯಾಂಪಸ್ನಲ್ಲಿ ಸಿಲೆಕ್ಷನ್ ಆಗಲಿಲ್ಲ ಅವರು 15,000, 20,000, 25,000, ಅದಕ್ಕಿಂತ ಹೆಚ್ಚಿಲ್ಲ. ನಾನು ನೋಡಿದವು, ಇದು ನನ್ನ ಒಂದು ಸರ್ವೆ. ಮತ್ತು ಈಗ ಅಂದರೆ ಇನ್ನೊಂದು ನಾನು ಅಂದರೆ ಇಲ್ಲಿ ನಾವು ತುಂಬ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾನು ಕೈ ಜೋಡಿಸಿದ್ದೇನೆ. ಅಂದರೆ ನಂದ ಪೆಂಗಲ್ ಅಂದರೆ ನನ್ನ ತಂಗಿ ಅದು ಸಹ ನಾವು 600 ಎಬೌವ್ 30 ಇಯರ್ಸ್ನ ಏಜ್ನ ಹುಡುಗಿಯರಿಗೆ 650 ಜೋಡಿ ನಾವೆಲ್ಲ ಒಂದು ಗ್ಯಾಂಗ್ ಆಗಿ
ಇದು ಒಂದು ಟೀಮ್ ಆಗಿ ಮದುವೆ ಮಾಡಿಕೊಟ್ಟಿದ್ದೇವೆ. ನಿನ್ನೆ ಅಲ್ಲ ಮೊನ್ನೆ ನನ್ನ ಮನೆಯಲ್ಲಿ ನಾನು ಕಣ್ಣು ನೀರು ಬಿಟ್ಟಿದ್ದೇನೆ. 44 ವರ್ಷದ ಒಂದು ಹುಡುಗಿ, ಅವಳಿಗೆ ಮದುವೆ ಆಗಲಿಲ್ಲ. ನನಗೆ ಆ ಚಿನ್ನ ಕೊಡುವಾಗ ಅವಳ ಕಾಲು ನಾನು ಶಾಕ್ ಆಗೋದೆ ಅವಳ ಇಮೋಷನನ್ನು ನೋಡಿ. ಅಂದರೆ ಅದೆಲ್ಲ ನಾವು ನೋಡುವಂಥ ಕಾರ್ಯ. ನಮಗೆ ದೇವರು ನಾಳೆ ಕೇಳ್ಬೋದಲ್ಲ, ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ರಿಯಲಿ. ಅದೊಂದು. ಮತ್ತೊಂದು ಅಂದರೆ ನಾವೀಗ ಹಿದಾಯ ಫೌಂಡೇಶನ್ನಲ್ಲಿ ವೆಲ್ನೆಸ್ ನಡೆಸ್ತಾ ಇದ್ದೇವೆ. ವೆಲ್ನೆಸ್ ಅಂದರೆ ಎಂಥದ್ದು, ಎಲ್ಲ ಈ ರೋಗಿಗಳನ್ನು ಶುಶ್ರೂಷೆ ಮಾಡೋದು, ಬಿಲೋ ಪಾವರ್ಟಿ. ಎವ್ರಿ ಮಂತ್ 200 ರೋಗಿ, ಮೋರ್ ದೆನ್ 15 lakhs ನಾವು ಖರ್ಚು ಮಾಡ್ತಾಯಿದ್ದೇವೆ. ನಾವು 6 ಜನ ನಾವು ಒಟ್ಟಿಗೆ ಸೇರಿ, ಅದರಲ್ಲಿ ಒಂದು ರಿಯಾಜ್ ಬಾವ, ನಾನು, ಮುಸ್ತಫಾ, ಭಾರತ್ ಮತ್ತು ನನ್ನ ತಮ್ಮ ಮತ್ತು ಇವರು ನವಿಗೋ ಎಲ್ಲ ಸೇರಿ ನಾವು ಡಯಾಲಿಸಿಸ್ 8 ಮಿಷನ್ ಡಯಾಲಿಸಿಸ್ ಇದೆ ಯನಪಾಯದಲ್ಲಿ. ನಾಳೆ ಅಂದರೆ ಇನ್ನೊಂದು ವಾರದೊಳಗೆ ನಾವು ಇಂದು 6 ಮಿಷನ್ ಈಗ ನನ್ನ ಕಂಪ್ನಿ ಪರವಾಗಿ ನನ್ನ ಜನರಲ್ ಮ್ಯಾನೇಜರ್ನ ದೀಪಕ್ ಅಂತ ಅವರ ಹೆಸರು, ಅವರು ಬ್ರಾಹ್ಮಣರು, ಆ ಪಕ್ಕ ಬ್ರಾಹ್ಮಣರು, ಅವರ ಬರ್ತ್ಡೇ ಗಿಫ್ಟಾಗಿ ನಾನು 2 ಇದು ಮಾಡಿದ್ದೇನೆ, ಎಂಥದ್ದು ಡಯಾಲಿಸಿಸ್ ಮಿಷನ್ ಇಲ್ಲಿಗೆ ಕೊಟ್ಟಿದ್ದೇನೆ ನನಗೆ. ಮತ್ತೆ ಇನ್ನೊಂದು ಮಿಷನ್ ನನ್ನ ಫೈನಾನ್ಸ್ ಮ್ಯಾನೇಜರ್ ಈಸ್ ವೆರಿ ಗುಡ್ ಮ್ಯಾನ್. ಸೊ ಹಿ ಟೇಕ್ ಕೇರ್. ಅಂದರೆ ನಮ್ಮ ಕಂಪ್ನಿ ಸಕ್ಸಸ್ ಆಗಬೇಕಾದ್ರೆ ಅಕೌಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಕಂಪ್ನಿಯಲ್ಲಿ ನಿಮ್ಮ ಲೆಕ್ಕಾಚಾರ ತಪ್ಪಿತೋ ಅಲ್ಲಿ ಹೋಯಿತು. ಆದ ಕಾರಣದಿಂದ ಯಾವಾಗಲೂ ನಾವು ರೆಸ್ಪೆಕ್ಟ್ ಮಾಡೋದು ಅಕೌಂಟ್ಸಿಗೆ. ಅದೇ ಲಕ್ಷ್ಮಿಗೆ ನಾವು ಯಾವಾಗ ನಾವು ಪೂಜಿಸ್ತೇವೋ ಅದು ನಮಗೆ ಡೆಫಿನೆಟ್ಲಿ ಸಕ್ಸಸ್ ಕೊಡ್ತದೆ. ಆದ ಕಾರಣದಿಂದ ಅವನ ಹೆಸರಿನಲ್ಲಿ ಸಹ ಒಂದು ಡಯಾಲಿಸಿಸ್ ಮಿಷನ್ 3 ಮಿಷನ್ ನಾವು ಕೊಡ್ತಾಯಿದ್ದೆ, ಇನ್ನೊಬ್ಬ 3 ಮಿಷನ್ ಇಲ್ಲಿ ಕೊಡ್ತಾಯಿದ್ದೆ. ಅದೇ ಅಂದರೆ ಆ ವೆಲ್ನೆಸ್ನಲ್ಲಿ ಅವರೊಂದು ಖಾಲಿ ಜಸ್ಟ್ ಒಂದು ಪ್ರೇಯರ್ ಮಾಡ್ಬೋದು. ಅದರಲ್ಲಿ ಜಾತಿ ಮತ್ತು ಭೇದ ಯಾರಿಗಿಲ್ಲ, ಅಷ್ಟು ನಾವು ಇದರಲ್ಲಿ ಮಾಡ್ತಾಯಿದ್ದೇವೆ. ಎನಿಯಾವ್ ತುಂಬ ಇದರ ರೀತಿ ತುಂಬ ಮಾಡ್ತಾಯಿದ್ದೇವೆ. ಶೆಲ್ಟರ್ ಕೊಡ್ತಾ ಇದ್ದೇವೆ, ತುಂಬ ಇದೆ. ಅದು ಹೇಳಿಕೆ ಹೋದರೆ ನಮಗೆ ಎಂಥದ್ದಂಥದ್ದೇ ಬರೋದ. ನಮಸ್ತೆ, ಥ್ಯಾಂಕ್ ಯು. ಬಹಳ ಉತ್ತಮವಾಗಿ ನಮ್ಮ ಜೀವನಾನುಭವವನ್ನು ನೀವು ನಮ್ಮ ಮುಂದೆ ಇಟ್ಟಿದ್ದೀರಿ. ನಿಮಗೆ ದೇವರು ಇನ್ನಷ್ಟು ಒಳ್ಳೆಯದನ್ನು ಮಾಡಲಿ. ನಿಮ್ಮ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ನಾನು ಇದನ್ನು ಹೋಗುವಂತೆ. ಇವತ್ತು 3 ಗಂಟೆಗೆ ರಾಜೇಶ್ ನಾಯ್ಕ ಇವರು ಬರ್ತಾ ಇದ್ದಾರೆ, ಭರತ್ ಶೆಟ್ಟಿ ಅವರ ಏರಿಯಲ್ಲ ಅವರು. ನಾವು 3 ಗಂಟೆಗೆ ಅಲ್ಲಿ ಒಂದು ನಾವು ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಹಾರೈಸ್ತೇವೆ. ಹಾಗೆ ಇವತ್ತಿನ ಸಮಯ ಮೀರಿದೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಜಕರಿಯಾ ಚೌಕಟ್ಟಿ ಅವರ ಹತ್ರ ನನಗೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರು. ಅವರು ನನ್ನ ಭಾರಿ ಆತ್ಮೀಯರು, ಅವರಿಗೆ ಭಾರಿ ಆತ್ಮೀಯರು. ಧನ್ಯವಾದವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಕಸ್ತಳ ಅವರು ನಡೆಸಿಕೊಡ್ತಾರೆ. ಮಂಗಳೂರು ಪ್ರೆಸ್ ಕ್ಲಬ್ನ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬದುಕಿನ ಪಯಣದ ಹಾದಿಯನ್ನು ತೆಗೆದಿದ್ದ ಅನಿವಾಸಿ ಭಾರತೀಯ ಉದ್ಯಮಿ ಸಮಾಜ ಸೇವಕ ಜಕರಿಯಾ ಚೌಕಟ್ಟಿ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮವರೇ ಎಂಎಸ್ ಇಝಡ್ನ ಮಾಜಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಮಚಂದ್ರ ಭಂಡಾರ್ಕರ್ ಅವರಿಗೆ, ಅಧ್ಯಕ್ಷತೆ ವಹಿಸಿರುವ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಹರೀಶ್ ರೈ ಅವರಿಗೆ ವಂದನೆಗಳು. ನಮ್ಮೊಂದಿಗಿರುವ ನಮ್ಮವರೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದ ಪತ್ರಕರ್ತರ ಅಧ್ಯಕ್ಷ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆಗಮಿಸಿರುವ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.